ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋಲಿ ನಾವು ಡೆಟ್ ಮ್ಯೂಚುವಲ್ ಫಂಡ್ಗಳ ಬಗ್ಗೆ ತಿಳ್ಕೊಳ್ಳೋಣ, ಸರಿನಾ? ಈಗ ಬಾಂಡ್ ಅಂದರೆ ಏನು ಅಂತ ನಿಮ್ಗೆ ಗೊತ್ತಾಯಿತು ಅಲ್ವಾ? ನೀವೇ ಬಾಂಡನ್ನು ಖರೀದಿ ಮಾಡಬೇಕು ಅಂತಿದ್ರೆ ಅಥವಾ ಬಾಂಡ್ಗಳಲ್ಲಿ ಹೂಡಿಕೆ ಮಾಡಬೇಕು ಅಂತಿದ್ರೆ ಈ ವೆಬ್ಸೈಟಿಗೆ ಬರ್ಬೋದು, thefixedincome.com ಅಂತ. ಸೊ ಇಲ್ಲಿಗೆ ಬಂದು ನೀವು ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡಿದರೆ ಇಲ್ಲಿಂದ ನೀವು ಬಾಂಡ್ಗಳನ್ನು ಖರೀದಿ ಮಾಡ್ಬೋದು, ಆಯಿತಾ? ಈಗ ನಾನು ಇಲ್ಲೇ ಕೆಳಗೆ ಬರ್ತೇನೆ. ಕೆಳಗೆ ಬಂದಾಗ ಯಾವುದೆಲ್ಲ ಬಾಂಡ್ಗಳಿದ್ದಾವೆ ಅಂತ ಇಲ್ಲಿ ಕಾಣ್ತಾ ಇದೆ. ಇನ್ನು ಉಳಿದ ಬಾಂಡ್ಗಳನ್ನು ನೋಡಬೇಕಾದ್ರೆ ಎಕ್ಸ್ಪ್ಲೋರ್ ಆಲ್ ಬಾಂಡ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಆಯಿತು, ನಿಮಗೆ ಕಾಣ್ತದೆ. ಈಗ ಇಲ್ಲಿ ನೋಡಿ, ಇದು 9.20% ನಿಡೋ ಹೋಮ್ ಅನ್ನುವಂತಹ ಬಾಂಡ್, ಆಯಿತಾ? ಕೂಪಾನ್ ರೇಟ್ 9.2% ಉಂಟು. ಇಂಟ್ರೆಸ್ಟ್ ಪೇಮೆಂಟ್ ಮಂತ್ಲಿ, ಅಂದರೆ ತಿಂಗಳು ಇಂಟ್ರೆಸ್ಟ್ ಹಾಕ್ತಾರೆ. 9.2% ಅನ್ನುವಂಥದ್ದು ವರ್ಷದ ಇಂಟ್ರೆಸ್ಟ್. ಇದನ್ನು ತಿಂಗಳಿಗೆ ಎಷ್ಟು ಅಂತೇಳಿ ಕನ್ವರ್ಟ್ ಮಾಡಿ ತಿಂಗಳು ಇಂಟ್ರೆಸ್ಟ್ ಹಾಕ್ತಾರೆ. ಈ ಬಾಂಡ್ನ ಫೇಸ್ ವ್ಯಾಲ್ಯೂ 1,000 ರೂಪಾಯಿ, ಮೆಚುರಿಟಿ 2026ನೇ ಇಸ್ವಿಯಲ್ಲಿ, ಆಯಿತಾ? ರೇಟಿಂಗ್ ಕೊಟ್ಟಿದ್ದಾರೆ A- ರೇಟಿಂಗ್, ಕ್ರಿಸಿಲ್ನದು, ಸರಿನಾ? ಸೊ ಹೀಗೆ ಎಲ್ಲ ಡೀಟೇಲ್ಸ್ ಇಲ್ಲಿರ್ತವೆ. ನೀವು ನಿಮ್ಮ ರಿಸರ್ಚನ್ನು ಮಾಡಿ ಖರೀದಿ ಮಾಡ್ಬೋದು, ಆಯಿತಾ? ಖರೀದಿ ಮಾಡಿದಂತಹ ಬಾಂಡನ್ನು ಇಲ್ಲಿಯೇ ಮಾರಬಹುದು, ಸರಿನಾ? ನೆಕ್ಸ್ಟ್ ಇನ್ನೊಂದು ವೆಬ್ಸೈಟ್ ಉಂಟು, goldenpie.com ಅಂತ. ಇದು ಕೂಡ ಒಂದು ಒಳ್ಳೆಯ ವೆಬ್ಸೈಟ್. ಇಲ್ಲಿ ಕೂಡ ನೀವು ಅಕೌಂಟ್ ಕ್ರಿಯೇಟ್ ಮಾಡಿದರೆ ಬಾಂಡ್ಗಳನ್ನು ಖರೀದಿ ಮಾಡ್ಬೋದು, ಮಾರಾಟ ಮಾಡ್ಬೋದು, ಸರಿನಾ? ಸೊ ಎಲ್ಲ ಡೀಟೇಲ್ಸ್ ಇಲ್ಲೇ ಇದ್ದಾವೆ. ಈಗ ಇದಾಯಿತು, ಇದು ಬೇಡ ನಮಗೀಗ. ನಾವೀಗ ಕಲಿತಾ ಇರುವಂಥದ್ದು ಡೆಟ್ ಮ್ಯೂಚುವಲ್ ಫಂಡ್ಗಳ ಬಗ್ಗೆ. ಡೆಟ್ ಮ್ಯೂಚುವಲ್ ಫಂಡ್ಗಳಂದರೆ ಯಾವ ಮ್ಯೂಚುವಲ್ ಫಂಡ್ಗಳು ಬಾಂಡ್ಗಳಲ್ಲಿ ಹೂಡಿಕೆ ಮಾಡ್ತಾವೋ ಅವು. ನಾವು ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳ ಬಗ್ಗೆ ಕಲ್ತ್ವಿ ಅಲ್ವಾ? ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳು ಬೇರೆ ಬೇರೆ ಕಂಪನಿಯ ಷೇರುಗಳಲ್ಲಿ ಹೂಡಿಕೆ ಮಾಡ್ತವೆ. ಡೆಟ್ ಮ್ಯೂಚುವಲ್ ಫಂಡ್ಗಳು ಬೇರೆ ಬೇರೆ ಕಂಪನಿಯ ಬಾಂಡ್ಗಳಲ್ಲಿ ಹೂಡಿಕೆ ಮಾಡ್ತವೆ, ಸರಿನಾ? ಈಕ್ವಿಟಿ ಮ್ಯೂಚುವಲ್ ಫಂಡಿಗೆ ಹೋಲಿಸಿದಾಗ ಬಾಂಡ್ ಮ್ಯೂಚುವಲ್ ಫಂಡ್ಗಳು ರಿಸ್ಕ್ ಕಮ್ಮಿ ಹಾಗೂ ರಿವಾರ್ಡ್ ಕೂಡ ಕಮ್ಮಿ, ಆಯಿತಾ? ಈಗ ಇಲ್ಲಿ ಬರ್ತೇನೆ ಮ್ಯೂಚುವಲ್ ಫಂಡಿಗೆ, ಎಕ್ಸ್ಪ್ಲೋರ್ ಮ್ಯೂಚುವಲ್ ಫಂಡ್ಸ್ ಕ್ಲಿಕ್ ಮಾಡ್ತೇನೆ, ಅಥವಾ ಇಲ್ಲಿ ಡೆಟ್ ಫಂಡ್ಸ್ ಕ್ಲಿಕ್ ಮಾಡಿದರೂ ಆಗ್ತದೆ. ನಾನು ಎಕ್ಸ್ಪ್ಲೋರ್ ಮ್ಯೂಚುವಲ್ ಫಂಡ್ಸಿಗೆ ಹೋಗಿ ಡೆಟ್ ಫಂಡ್ ಮೇಲೆ ಕ್ಲಿಕ್ ಮಾಡ್ತೇನೆ. ಮಾಡಿದಾಗ ಈ ಎಲ್ಲ ಕ್ಯಾಟಗರಿಗಳು ನಮಗೆ ಕಾಣ್ತವೆ, ಸರಿನಾ? ಈ ಎಲ್ಲ ಕ್ಯಾಟಗರಿಗಳ ಬಗ್ಗೆ ನಾನು ಹೇಳೋದಿಲ್ಲ, ಯಾಕಂದರೆ ಕೆಲವುದಕ್ಕೆ ಬೇಕಿರುವಂತಹ ಮಾಹಿತಿಯನ್ನು ನಾನು ನಿಮಗೆ ಕೊಡಲಿಲ್ಲ. ಹಲವಾರನ್ನು ಕೊಟ್ಟಿದ್ದೇನೆ, ಅದ್ರ ಬಗ್ಗೆ ಹೇಳ್ತೇನೆ. ಈಗ ಮೊದಲನೇದು ಓವರ್ ನೈಟ್ ಫಂಡ್ ಅಂತ, ಆಯಿತಾ? ಓವರ್ ನೈಟ್ ಫಂಡಲ್ಲಿ ಏನಾಗ್ತದೆ ಅಂದರೆ, ಒಂದು ದಿನದಲ್ಲಿ ಮೆಚ್ಯೂರ್ ಆಗುವಂತಹ ಬಾಂಡ್ಗಳಲ್ಲಿ ಹೂಡಿಕೆ ಮಾಡಲಾಗ್ತದೆ, ಆಯಿತಾ? ಅಂದರೆ ಇವತ್ತು ಈ ಮ್ಯೂಚುವಲ್ ಫಂಡಲ್ಲಿ ಹೂಡಿಕೆ ಮಾಡಿದರೆ, ನಾವು ಒಂದು 10,000 ರೂಪಾಯಿ ಹಾಕಿದ್ದೇವೆ ಅಂತ ಮಾಡಿ, ನಾನೇ ತೊಗೊಂಡಿದ್ದೇನೆ ಈ ಮ್ಯೂಚುವಲ್ ಫಂಡ್ ಅಂತ ಮಾಡಿ, ನನ್ನ 10,000 ರೂಪಾಯಿಯನ್ನು ಅವರು ನಾಳೆ ಮೆಚ್ಯೂರ್ ಆಗುವಂತಹ ಮ್ಯೂಚುವಲ್ ಫಂಡಲ್ಲಿ ಹಾಕ್ತಾರೆ, ಆಯಿತಾ? ನಾಳೆ ಮೆಚ್ಯೂರ್ ಆಗ್ತದೆ. ಆ 10,000 ಮತ್ತೆ ಏನು ಇಂಟ್ರೆಸ್ಟ್ ಬರ್ತದೆ ಅದನ್ನು ಒಂದು ದಿನದಲ್ಲಿ ಮೆಚ್ಯೂರ್ ಆಗುವಂತಹ ಮ್ಯೂಚುವಲ್ ಫಂಡ್ನಲ್ಲಿ ಹಾಕ್ತಾರೆ. ಮತ್ತು ಅದು ಮೆಚ್ಯೂರ್ ಆದಮೇಲೆ ನೆಕ್ಸ್ಟ್ ಒಂದು ದಿನದಲ್ಲಿ ಮೆಚ್ಯೂರ್ ಆಗುವಂತಹ ಮ್ಯೂಚುವಲ್ ಫಂಡ್ನಲ್ಲಿ ಹಾಕ್ತಾರೆ. ಹೀಗೆ ಮಾಡ್ತಾ ಇರ್ತಾರೆ, ಆಯಿತಾ? ನೀವು ನೆನ್ಪಿಟ್ಕೊಳ್ಬೇಕೇನೆಂದರೆ, ನಿಮ್ಮ 10,000 ರೂಪಾಯಿಯ ಮ್ಯೂಚುವಲ್ ಫಂಡ್ ಒಂದು ದಿನದಲ್ಲಿ ಮೆಚ್ಯೂರ್ ಆಗೋದಲ್ಲ, ಆಯಿತಾ? ಈ ಮ್ಯೂಚುವಲ್ ಫಂಡ್ ಉಂಟಲ್ಲ, ಈ ಮ್ಯೂಚುವಲ್ ಫಂಡ್ ಒಂದು ದಿನದಲ್ಲಿ ಮೆಚ್ಯೂರ್ ಆಗುವಂತಹ ಬಾಂಡ್ನಲ್ಲಿ ಹೂಡಿಕೆ ಮಾಡ್ತವೆ, ಸರಿನಾ? ಸೊ ಇಂತಹ ಫಂಡ್ಗಳಿಗೆ ನಾವು ಓವರ್ ನೈಟ್ ಫಂಡ್ ಅಂತೇಳಿ ಹೇಳ್ತೇವೆ. ಸೊ ಇಲ್ಲಿ ಕೆಳಗಡೆ ಲಿಸ್ಟ್ ಇದೆ, ಕೋಟಕ್ ಓವರ್ ನೈಟ್ ಫಂಡ್ ಅಂತ ಉಂಟು. ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದಾಗ ಡೀಟೇಲ್ ಬರ್ತದೆ, ಎಲ್ಲ ಉಂಟು ಇಲ್ಲಿ. ಎಕ್ಸ್ಪೆನ್ಸ್ ರೇಷಿಯೋ ಇಷ್ಟು ನೋಡಿ, ಎಕ್ಸ್ಪೆನ್ಸ್ ರೇಷಿಯೋ ಡೆಟ್ ಮ್ಯೂಚುವಲ್ ಫಂಡ್ನದ್ದು ಕಮ್ಮಿ ಇರ್ತದೆ. ಎಕ್ಸಿಟ್ ಲೋಡ್ ಇಲ್ಲ, ಫಂಡ್ ಸೈಜ್ ಇಷ್ಟು ಕೋಟಿಗಳುಂಟು, ಚೆನ್ನಾಗುಂಟಿದ್ದು. ಬೆಂಚ್ ಮಾರ್ಕ್ ಯಾವುದು ಇಂಡೆಕ್ಸ್ ಇಲ್ಲುಂಟು. ಮಿನಿಮಮ್ ಇನ್ವೆಸ್ಟ್ಮೆಂಟ್ ಲಮ್ಸಮ್ 5,000 ರೂಪಾಯಿ, ರಿಸ್ಕ್ ಕಮ್ಮಿ ಅಂತೇಳಿ, ಆಯಿತಾ? ಸೊ ಇಲ್ಲಿ ಕೆಳಗೆ ಬಂದಾಗ ಅಸೆಟ್ ಅಲೋಕೇಶನ್ ಅಂತ ಉಂಟು. ಅಸೆಟ್ ಅಲೋಕೇಶನ್ ಕ್ಯಾಶ್ ಆ್ಯಂಡ್ ಕಾಲ್ ಮನಿ ಅಂತ ಉಂಟು. ಅದರಲ್ಲಿ 95% ದುಡ್ಡನ್ನು ಅಲಾಟ್ ಮಾಡ್ತಾರೆ. ಕ್ಯಾಶ್ ಆ್ಯಂಡ್ ಕಾಲ್ ಮನಿ ಅಂದರೆ ನಮಗೆ ಬೇಗ ದುಡ್ಡನ್ನು ತೆಗಿಲಿಕ್ಕೆ ಆಗುವಂತಹ ಒಂದು ಹಣ ಅಂತೇಳಿ ತಿಳ್ಕೊಳ್ಳಿ, ಆಯಿತಾ?
ಇವತ್ತು ಹಾಕೋದು ನಾಳೆ ತೆಗೆಯೋದು, ಅಥವಾ ಇವತ್ತು ಹಾಕಿ 2 ದಿನದಲ್ಲಿ ತೆಗೆಯುವಂಥದ್ದು, ಈ ತರಹದ ಒಂದು ಹಣ ಕ್ಯಾಶ್ ಆ್ಯಂಡ್ ಕಾಲ್ ಮನಿ ಅಂತೇಳಿ ತಿಳ್ಕೊಳ್ಳಿ ಅಷ್ಟೇ. ಆಯಿತಾ? ಇದ್ರ ಬಗ್ಗೆ ಹೆಚ್ಚು ಡೀಟೇಲ್ ನಿಮಗೆ ಬೇಡ, ಸರಿನಾ? ಸೊ ಇದಾಯಿತು. ಈಗ ಇದನ್ನು ಕ್ಲೋಸ್ ಮಾಡ್ತೇನೆ. ನೆಕ್ಸ್ಟ್ ಲಿಕ್ವಿಡ್ ಫಂಡ್ ಅಂತ ಉಂಟು, ಇದ್ರ ಮೇಲೆ ಕ್ಲಿಕ್ ಮಾಡ್ತೇನೆ. ಇಲ್ಲಿ ಏನಂದರೆ 91 ದಿನಗಳಲ್ಲಿ ಮೆಚೂರ್ ಆಗುವಂತಹ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡ್ತಾರೆ. ಸೊ ನಾವೀಗ ದುಡ್ಡು ಹಾಕಿದರೆ 91 ದಿನಗಳಲ್ಲಿ ನಾವು ಹಾಕಿದಾಗ ಅದರದ್ದು ಮೆಚುರಿಟಿ ಹತ್ರ ಬಂದಿರ್ಬೋದು. ಬಟ್ ಇವರು ಏನು ಮಾಡ್ತಾರೆ ಅಂದರೆ, ಈ ಮ್ಯೂಚುವಲ್ ಫಂಡ್ ಅವ್ರು ಏನು ಮಾಡ್ತಾರೆ ಅಂದರೆ 91 ದಿನಗಳಲ್ಲಿ ಮೆಚೂರ್ ಆಗುವಂತಹ ಮ್ಯೂಚುವಲ್ ಫಂಡ್ನಲ್ಲಿ ಬಾಂಡ್ಗಳಲ್ಲಿ ಹೂಡಿಕೆ ಮಾಡ್ತಾರೆ. ಅರ್ಥ ಆಯ್ತಾ? ಸೊ ಅವುಗಳಲ್ಲಿ ಇವೆಲ್ಲ ಮ್ಯೂಚುವಲ್ ಫಂಡ್ಗಳಿದ್ದಾವೆ. ಸೊ ನೀವು ಯಾವುದು ಬೇಕು ನೋಡಿ ಹೂಡಿಕೆ ಮಾಡ್ಬೋದು. ನೆಕ್ಸ್ಟ್ ಹೀಗೆ ಅಲ್ಟ್ರಾ ಶಾರ್ಟ್ ಡ್ಯೂರೇಷನ್ ಅಂತ ನೀವು ಅದನ್ನು ಓಪನ್ ಮಾಡಿದಾಗ ನಿಮಗೆ ಕಾಣ್ತದೆ. ಆಯಿತಾ? 3 ರಿಂದ 6 ತಿಂಗಳಲ್ಲಿ ಮೆಚೂರ್ ಆಗುವಂತಹ ಬಾಂಡ್ಗಳಲ್ಲಿ ಈ ಎಲ್ಲ ಮ್ಯೂಚುವಲ್ ಫಂಡ್ಗಳು ಹೂಡಿಕೆ ಮಾಡ್ತವೆ. ಸರಿನಾ? ಈಗ ಒಂದೊಂದೇ ಹೇಳ್ತೇನೆ, ಮತ್ತೆ ಇದ್ರ ಬಗ್ಗೆ ಪುನಃ ಹೇಳಲಿಕ್ಕುಂಟು. ಲೋ ಡ್ಯೂರೇಷನ್ ಅಂದರೆ ಅದನ್ನು ಓಪನ್ ಮಾಡಿದಾಗ ನಿಮಗೆ 6 ರಿಂದ 12 ತಿಂಗಳಲ್ಲಿ ಮೆಚೂರ್ ಆಗುವಂತಹ ಬಾಂಡ್ಗಳಲ್ಲಿ ಹೂಡಿಕೆ ಮಾಡ್ತಾರೆ. ಆಯಿತಾ? ಸೊ ಹೀಗೆ ಮನಿ ಮಾರ್ಕೆಟ್ ಅಂದರೂ ಕೂಡ ಹಾಗೆ. ಮೀಡಿಯಂ ಡ್ಯೂರೇಷನ್ ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಡ್ಯೂರೇಷನ್, ಮೀಡಿಯಂ ಟು ಲಾಂಗ್ ಡ್ಯೂರೇಷನ್ ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಡ್ಯೂರೇಷನ್, ಲಾಂಗ್ ಡ್ಯೂರೇಷನ್ ಅಂದರೆ ಇನ್ನೂ ಜಾಸ್ತಿ. ಆಯಿತಾ? ಸೊ ನೀವು ನೋಡ್ಬೋದು. ಈಗ ಇಲ್ಲಿ ಏನಂದರೆ ನೀವು ನಿಮ್ಮ ಹಣವನ್ನು ಎಷ್ಟು ಟೈಮ್ ತನಕ ಹೂಡಿಕೆ ಮಾಡಬೇಕು ಅಂತಿದ್ದೀರಿ ಅದರ ಪ್ರಕಾರ ಫಂಡನ್ನು ಸೆಲೆಕ್ಟ್ ಮಾಡಬೇಕು. ಅದು ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ಅಪ್ ಟು 1 ವೀಕ್ ಅಂತ. ಅಂದರೆ ಇನ್ನು 1 ವಾರ ನೀವು ಹೂಡಿಕೆ ಮಾಡಬೇಕಂತಿದ್ರೆ, ಅಂದರೆ ಇವತ್ತು ನಿಮ್ಮ ಹತ್ರ ಎಷ್ಟೋ ದುಡ್ಡುಂಟು, ಇನ್ನೊಂದು ವಾರ ನಿಮ್ಗೆ ದುಡ್ಡು ಬೇಡ, ಅದು ಇನ್ನೊಂದು ವಾರ ಈ ಹಣವನ್ನು ಹೂಡಿಕೆ ಮಾಡಿ ಅದರಿಂದ ಬರುವಂತಹ ಇಂಟ್ರೆಸ್ಟನ್ನು ತಗೊಂಡು ಮತ್ತೆ 1 ವಾರ ಆದಮೇಲೆ ಆ ಹಣ ಯಾವುದಕ್ಕೆ ಬೇಕಿತ್ತೋ ಅದಕ್ಕೆ ಉಪಯೋಗಿಸುವಂಥದ್ದು. ಹೀಗೆ ಮಾಡಲಿಕ್ಕೆ ಈ ಓವರ್ ನೈಟ್ ಫಂಡ್ ಸೂಕ್ತ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ. ಲಿಕ್ವಿಡ್ ಫಂಡ್ 1 ವೀಕ್ ಟು 1 ಮಂತ್. ನಿಮ್ಮ ಹತ್ರ ಹಣ ಉಂಟೀಗ, ಒಂದು 5 ಲಕ್ಷ ರೂಪಾಯಿ ಉಂಟು. ಆಯಿತಾ? ಇನ್ನೊಂದು ತಿಂಗಳು ನಿಮ್ಗೆ ಬೇಡ, ಅದು 1 ತಿಂಗಳು ಸುಮ್ಮನೆ ನೀವು ಇಟ್ಕೊಳ್ಳೋ ಬದಲು ಲಿಕ್ವಿಡ್ ಫಂಡ್ನಲ್ಲಿ ಹಾಕ್ಬೋದು. ಲಿಕ್ವಿಡ್ ಫಂಡ್ನಲ್ಲಿ ಹಾಕಿದರೆ ಏನೋ ಒಂದಷ್ಟು ಇಂಟ್ರೆಸ್ಟ್ ಕೊಡ್ತಾರೆ ನಿಮಗೆ. ಮತ್ತೆ 1 ತಿಂಗಳಾದ್ಮೇಲೆ ಅದನ್ನು ತೆಗೆದು ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಉಪಯೋಗಿಸ್ಬೋದು. ಅರ್ಥ ಆಯ್ತಾ? ಸೊ ಹೀಗೆ 1 ತಿಂಗಳಿಗೆಲ್ಲ ನೀವು FDಗೆಲ್ಲ ಇಡ್ಲಿಕ್ಕೆ ಆಗೋದಿಲ್ಲ. ಆವಾಗ ಇಂಥದ್ದೇ ಸೂಕ್ತ ಆಗ್ತದೆ. ನೆಕ್ಸ್ಟ್ 2 ರಿಂದ 4 ತಿಂಗಳು ಹೂಡಿಕೆ ಮಾಡಬೇಕಂತಿದ್ರೆ ಈ ಫಂಡ್ ಸೂಕ್ತ. 3 ರಿಂದ 9 ತಿಂಗಳು ನೀವು ಹೂಡಿಕೆ ಮಾಡಬೇಕಂತಿದ್ರೆ ಈ ಫಂಡ್ ಸೂಕ್ತ. 6 ರಿಂದ 12 ತಿಂಗಳು ನೀವು ಹೂಡಿಕೆ ಮಾಡಬೇಕಂತಿದ್ರೆ ಈ ಫಂಡ್ ಸೂಕ್ತ ಅಂತ ಇವರೇ ಹೇಳ್ತಾ ಇದ್ದಾರೆ. ಸರಿನಾ? ಇದು 1 ರಿಂದ 3 ವರ್ಷ, ಇದು 2 ರಿಂದ 4 ವರ್ಷ, ಇದು 3 ರಿಂದ 5 ವರ್ಷ, 5ಕ್ಕಿಂತ ಜಾಸ್ತಿ ವರ್ಷ. ಸರಿನಾ? ಸೊ ನೀವು ಯಾವುದರಲ್ಲಿ ಹೂಡಿಕೆ ಮಾಡಬೇಕು ಅಂತಿದ್ದೀರಿ ಅಥವಾ ಎಷ್ಟು ವರ್ಷಗಳ ಕಾಲ ನಿಮಗೆ ನಿಮ್ಮ ಹಣ ಬೇಡ ಅದರ ಪ್ರಕಾರ ನೀವು ಫಂಡನ್ನು ಸೆಲೆಕ್ಟ್ ಮಾಡಬೇಕು. ಆಯಿತಾ? ಈಗ ಓವರ್ ನೈಟ್ ಫಂಡ್ಗಳಿದ್ದಾವಲ್ಲ, ತುಂಬ ಸೇಫ್. ಹಾಗಾಗಿ ಅದರ ರಿಟರ್ನ್ ಕೂಡ ಕಮ್ಮಿ. ಓವರ್ ನೈಟ್ ಫಂಡ್ ಅಂದರೆ ಏನು ಹೇಳಿ? ಈ ಮ್ಯೂಚುವಲ್ ಫಂಡ್ಗಳು 1 ದಿನದಲ್ಲಿ ಮೆಚೂರ್ ಆಗುವಂತಹ ಬಾಂಡ್ಗಳಲ್ಲಿ ಹೂಡಿಕೆ ಮಾಡ್ತಾರೆ. ಒಂದೇ ದಿನ ಅಂದರೆ ನಾಳೆ, ಇವತ್ತು ತಗೊಂಡ್ರೆ ನಾಳೆ ಒಳಗೆ ಏನೆಲ್ಲ ಆಗ್ಬೋದು ಹೇಳಿ ಕೆಟ್ಟದ್ದು ಅಲ್ವಾ? ಇಂಟ್ರೆಸ್ಟ್ ರೇಟ್ ಚೇಂಜ್ ಆಗಲಿಕ್ಕಿಲ್ಲ, ಅಥವಾ ಡಿಫಾಲ್ಟ್ ಆಗಲಿಕ್ಕಿಲ್ಲ. ಅವರು ಇದೆಲ್ಲ ಎಶ್ಯೂರೆನ್ಸ್ ಎಲ್ಲ ತೊಗೊಂಡಿರ್ತಾರೆ ಬೇರೆದು. ಸೊ ನಾಳೆ ಒಳಗೆ ಏನೂ ರಿಸ್ಕ್ ಆಗೋದಿಲ್ಲ. ಸೊ ನಿಮ್ಮ ಹಣ ಸೇಫ್ ಇರುವ ಕಾರಣ ಇಂಟ್ರೆಸ್ಟ್ ಕೂಡ ಕಮ್ಮಿ ಕೊಡ್ತಾರೆ. ಹೀಗೆ ಈ ಇಂಟ್ರೆಸ್ಟ್ ಅನ್ನುವಂಥದ್ದು ಡ್ಯೂರೇಷನ್ ಜಾಸ್ತಿ ಆದ ಹಾಗೆ, ಡ್ಯೂರೇಷನ್ ಅಂದರೆ ಕಾಲಾವಧಿ ಜಾಸ್ತಿ ಆದ ಹಾಗೆ ಜಾಸ್ತಿ ಆಗ್ತಾ ಹೋಗ್ತದೆ. ಇಲ್ಲಿ 6 ರಿಂದ 12 ತಿಂಗಳು. ಸೊ 6 ರಿಂದ 12 ತಿಂಗಳೊಳಗೆ ಏನು ಬೇಕಾದರೂ ಆಗ್ಬೋದು ಅಲ್ವಾ? ಕೆಟ್ಟದ ಸುದ್ದಿ ಏನಾದರೂ ಬರ್ಬೋದು. ಸೊ ನಮ್ಗೆ ಹೇಳಲಿಕ್ಕಾಗೋದಿಲ್ಲ. ಸೊ ಇಲ್ಲಿ ರಿಸ್ಕ್ ಇರ್ತದೆ. ಸೊ ಇಂಟ್ರೆಸ್ಟ್ ಜಾಸ್ತಿ ಇರ್ತದೆ. 5 ವರ್ಷ ಅಂತ ಉಂಟು. ಇಲ್ಲಿ ಇಂಟ್ರೆಸ್ಟ್ ರೇಟ್ ಎಲ್ಲ ಚೇಂಜ್ ಆಗ್ಬೋದು 5 ವರ್ಷದಲ್ಲಿ ಅಲ್ವಾ? ಬೇರೆ ಎಕನಾಮಿಕ್ ಕಂಡೀಷನ್ ಏನೋ ಆಗ್ಬೋದು, ಗೌರ್ಮೆಂಟ್ ಚೇಂಜ್ ಆಗ್ಬೋದು. ಸೊ ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಸೊ ಅದಕ್ಕೆ ಇಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಇರ್ತದೆ. ಸೊ ಇಲ್ಲಿ ಸಾಧಾರಣ ಒಂದು 5-5.5%, 6% ಇದ್ದರೆ ಇಲ್ಲಿ 10, 11, 12% ಎಲ್ಲ ಇರ್ತದೆ. ಸರಿನಾ?
ಸೊ ಎಲ್ಲಿ ಸೇಫ್ ಇರ್ತದೋ ಬಾಂಡ್ ಅಲ್ಲಿ ಇಂಟ್ರೆಸ್ಟ್ ಕಮ್ಮಿ, ಎಲ್ಲಿ ರಿಸ್ಕ್ ಇರ್ತದೋ ಅಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಅಂತೇಳಿ ತಿಳ್ಕೊಳ್ಳಿ. ಆಯಿತಾ? ನೆಕ್ಸ್ಟ್ ಇಲ್ಲಿ ಬ್ಯಾಂಕಿಂಗ್ ಆ್ಯಂಡ್ PSU, ಬ್ಯಾಂಕ್ ಹಾಗೂ ಪಬ್ಲಿಕ್ ಸೆಕ್ಟರ್ ಕಂಪನೀಸ್ ಇರ್ತಾವಲ್ಲ ಅವುಗಳಿಗೆ ಮಾತ್ರ ದುಡ್ಡನ್ನು ಕೊಡ್ತವೆ. ಸೊ ನೀವು ಈ ಮ್ಯೂಚುವಲ್ ಫಂಡನ್ನು ಖರೀದಿ ಮಾಡಿದರೆ ನಿಮ್ಮ ಹಣವನ್ನು ಬ್ಯಾಂಕ್ಗಳಿಗೆ ಹಾಗೂ ಪಬ್ಲಿಕ್ ಸೆಕ್ಟರ್ ಕಂಪನೀಸಿಗೆ ಮಾತ್ರ ಕೊಡ್ತಾರೆ. ಸೊ ಅವುಗಳ ಬಾಂಡ್ಗಳಲ್ಲಿ ಮಾತ್ರ ಹೂಡಿಕೆ ಮಾಡ್ತವೆ. ಆಯಿತಾ? ಸೊ ಹೂಡಿಕೆ ಮಾಡುವಾಗ ಯಾವುದೆಲ್ಲ ಸೇಫ್ ಉಂಟು ಅದನ್ನೆಲ್ಲ ನೋಡಿಯೇ ಮಾಡಿರ್ತಾರೆ. ಆಯಿತಾ? ನೆಕ್ಸ್ಟ್ ಕಾರ್ಪೊರೇಟ್ ಬಾಂಡ್ ಅಂದರೆ ಇಲ್ಲಿ ನಿಮ್ಮ ಹಣವನ್ನು ಕಾರ್ಪೊರೇಟ್ ಇರ್ತಾರಲ್ಲ, ಅಂದರೆ ಕಂಪನೀಸ್, ಪ್ರೈವೇಟ್ ಕಂಪನೀಸ್ ಇರ್ತಾವಲ್ಲ, ಪ್ರೈವೇಟ್ ಕಂಪನಿಗಳ ಬಾಂಡಿನಲ್ಲಿ ಹೂಡಿಕೆ ಮಾಡ್ತಾರೆ ಅಥವಾ ನಿಮ್ಮ ಹಣವನ್ನು ಪ್ರೈವೇಟ್ ಕಂಪನಿಗಳಿಗೆ ಕೊಡ್ತಾರೆ. ಅರ್ಥ ಆಯ್ತಾ? ನೆಕ್ಸ್ಟ್ ಬೇರೆ ಏನು ಉಂಟು ಇಲ್ಲಿ, ಗಿಲ್ಟ್ ಅಂತ ಉಂಟು. ಗಿಲ್ಟ್ ಫಂಡ್ ಏನಂದರೆ ಗವರ್ಮೆಂಟ್ ಸೆಕ್ಯೂರಿಟೀಸ್ ಇರ್ತಾವಲ್ಲ, ಗವರ್ಮೆಂಟ್ ಸೆಕ್ಯೂರಿಟೀಸ್ನಲ್ಲಿ ಹೂಡಿಕೆ ಮಾಡುವಂಥವು. ಇಲ್ಲಿ ಓಪನ್ ಮಾಡ್ತೇವೆ, ಇಲ್ಲಿ ನೋಡಿ, ಪ್ರೈಮರಿಲಿ ಇನ್ ಗವರ್ಮೆಂಟ್ ಸೆಕ್ಯೂರಿಟೀಸ್. ಇಲ್ಲಿ ರಿಸ್ಕ್ ತುಂಬ ಕಮ್ಮಿ, ಯಾಕಂದರೆ ಗೌರ್ಮೆಂಟ್ ಯಾವತ್ತೂ ಕೂಡ ಮೋಸ ಮಾಡುವುದಿಲ್ಲ ಅನ್ನೋ ಒಂದು ನಂಬಿಕೆ ಉಂಟು, ಗೌರ್ಮೆಂಟ್ ಬೀಳುವುದಿಲ್ಲ ಅನ್ನೋ ಒಂದು ನಂಬಿಕೆ ಉಂಟು. ಸೊ ಆದ್ದರಿಂದ ಇಲ್ಲಿ ಸ್ವಲ್ಪ ರಿಸ್ಕ್ ಕಮ್ಮಿ ಇರ್ತದೆ. ಅರ್ಥ ಆಯ್ತಾ? ನೆಕ್ಸ್ಟ್ ಫ್ಲೋಟರ್ ಅಂತೇಳಿ, ಇಲ್ಲಿ ಫ್ಲೋಟಿಂಗ್ ರೇಟ್ ಬಾಂಡ್ಸ್ ಅನ್ನೋ ಒಂದು ಕ್ಯಾಟಗರಿ ಉಂಟು. ಅಂದರೆ ಇಂಟ್ರೆಸ್ಟ್ ಹೆಚ್ಚು ಕಮ್ಮಿ ಆಗ್ತಾ ಇದ್ದಾಗೆ ಬಾಂಡಿನ ಇಂಟ್ರೆಸ್ಟ್ ಕೂಡ ಮೇಲೆ ಕೆಳಗೆ ಆಗ್ತಾ ಇರ್ತದೆ. ಅಂದರೆ ಇಂಟ್ರೆಸ್ಟ್ ಹೆಚ್ಚು ಕಮ್ಮಿ ಆಗ್ತಾ ಇರ್ತದೆ. ಈ ಎಲ್ಲ ಕಡೆ ಏನಂದರೆ ಇಂಟ್ರೆಸ್ಟ್ ರೇಟ್ ಫಿಕ್ಸ್ಡ್. ಆಯಿತಾ? ಸೊ ಇಲ್ಲಿ ಏನಂದರೆ ಇಂಟ್ರೆಸ್ಟ್ ರೇಟ್ ಮೇಲೆ ಕೆಳಗೆ ಆಗುವಂತಹ ಫಂಡ್ಗಳಿರ್ತವೆ, ಬಾಂಡ್ಗಳಿರ್ತವೆ, ಅಲ್ಲಿ ಹೂಡಿಕೆ ಮಾಡ್ತಾರೆ. ಸರಿನಾ? ನೆಕ್ಸ್ಟ್ ಫಂಡ್ ಆಫ್ ಫಂಡ್, ಇದು ಗೊತ್ತುಂಟಲ್ಲ, ನಾನು ಫಂಡ್ ಆಫ್ ಫಂಡ್, ಮ್ಯೂಚುವಲ್ ಫಂಡ್ ಹೇಳಿದ್ದೆ, ಅದೇ ಟೈಪ್ ಇಲ್ಲಿ ಡೆಟ್ ಫಂಡ್ ಕೂಡ. ಆಯಿತಾ? ಕ್ರೆಡಿಟ್ ರಿಸ್ಕ್ ಅಂದರೆ ನಿಮಗೆ ಕ್ರೆಡಿಟ್ ರೇಟಿಂಗ್ಸ್ ಬಗ್ಗೆ ಗೊತ್ತಾಯ್ತು ಅಲ್ವಾ? ಸೊ ಇಲ್ಲಿ ಏನು ಮಾಡ್ತಾರೆ ಅಂದರೆ ಸ್ವಲ್ಪ ರಿಸ್ಕ್ ತಗೊಂಡು ಕ್ರೆಡಿಟ್ ರೇಟಿಂಗ್ ಅಷ್ಟು ಚೆನ್ನಾಗಿ ಇಲ್ಲದೆ ಇರುವಂತಹ ಕಂಪನಿಗಳಿಗೆ ದುಡ್ಡನ್ನು ಕೊಡ್ತಾರೆ. ಆಯಿತಾ? ಸೊ ಇಲ್ಲಿ ಏನಾಗ್ತದೆ ಅಂದರೆ ರಿಸ್ಕ್ ತಗೊಂಡಿದ್ದಕ್ಕೆ ಇಂಟ್ರೆಸ್ಟ್ ಸ್ವಲ್ಪ ಜಾಸ್ತಿ ಸಿಗ್ತದೆ. ಸರಿನಾ? ಸೊ ಈಗ ಓಪನ್ ಮಾಡ್ತೇನೆ, ಇಲ್ಲುಂಟು. ಆಯಿತಾ? ಸೊ 65% ನಾವು ಏನು ದುಡ್ಡು ಕೊಡ್ತೇವೆ ಅದರ 65% ಅಷ್ಟು ಒಳ್ಳೆ ಇಲ್ಲ ಅನ್ನುವಂತಹ ಕಂಪನಿಗಳಲ್ಲಿ ಹೂಡಿಕೆ ಮಾಡ್ತಾರೆ. ಆದ್ದರಿಂದ ಇಂಟ್ರೆಸ್ಟ್ ಕೂಡ ಜಾಸ್ತಿ ಸಿಗ್ತದೆ. ಉದಾಹರಣೆಗೆ ಇದು ಬ್ಯಾಂಕ್ ಆಫ್ ಇಂಡಿಯಾ ಕ್ರೆಡಿಟ್ ರಿಸ್ಕ್ ಫಂಡ್ ಅಂತೇಳಿ ತಗೊಂಡಿದ್ದೇನೆ. ಸೊ ಇಲ್ಲಿ ನೀವು ನೋಡಿದರೆ ಕೆಳಗೆ ಬರ್ತೇನೆ, ಇಲ್ಲಿ ನೋಡಿ ಡಬಲ್ ಎ ಬಾಂಡ್ಗಳಲ್ಲಿ ಇಷ್ಟು ಶೇಕಡ ಹಾಕ್ತಾರೆ. ನೆಕ್ಸ್ಟ್ ಕ್ಯಾಶ್ ಆ್ಯಂಡ್ ಕಾಲ್ ಮನಿಯಲ್ಲಿ ಇಷ್ಟು ಶೇಕಡ, AAA ಮತ್ತು A1+ ಅಂತೇಳಿ ಹಾಕಿದ್ದಾರೆ. ಆಯಿತಾ? ಸೊ ಈ ಥರ ಫಂಡನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಇಲ್ಲಿ. ಆಯಿತಾ? ಇಲ್ಲಿ ಅದರಲ್ಲಿ ಕ್ಲಿಕ್ ಮಾಡ್ಲಿಕ್ಕೆ ಆಗೋದಿಲ್ಲ, ಬರ್ತಾ ಇಲ್ಲ. ಬಟ್ ಈ ಫಂಡ್ಗಳು ಏನಂದರೆ ಹಾಗೆ ಯಾವುದೆಲ್ಲ ಸ್ವಲ್ಪ ಒಳ್ಳೆ ಉಂಟು ಅಂತ ಉಂಟೋ ಆ ಕಂಪನಿಗೆ ಹಾಕ್ತಾರೆ. ಸೊ ಇಲ್ಲಿ ನೀವು ನೋಡ್ಬೋದು ರಿಸ್ಕ್ ಮಾಡ್ರೇಟ್ಲಿ ಹೈ ಅಂತ ಉಂಟು. ಸರಿನಾ? ಸೊ ಅದು ಕ್ರೆಡಿಟ್ ರಿಸ್ಕ್ ಫಂಡ್. ಅರ್ಥ ಆಯ್ತಾ? ಸೊ ಹೀಗೆಲ್ಲ ಡೆಟ್ ಫಂಡ್ಗಳಿದ್ದಾವೆ. ಸೊ ನೀವು ಮ್ಯೂಚುವಲ್ ಫಂಡ್ಗೆ ಹಾಕಬೇಕು ಅಂತಿದ್ರೆ ಸ್ವಲ್ಪ ಹಣವನ್ನು ಇಕ್ವಿಟಿ ಫಂಡಿಗೆ, ಸ್ವಲ್ಪ ಹಣವನ್ನು ಡೆಟ್ ಫಂಡಿಗೆ ಹಾಕುವುದು ಸೂಕ್ತ. ಆಯಿತಾ? ನೀವು FDಯಲ್ಲಿ ಇಡೋದಕ್ಕಿಂತ ಇದರಲ್ಲಿಯೂ ಕೂಡ ಇಡಬಹುದು. ಸೊ ನೀವು ಏನೇ ಹಾಕೋದಿದ್ರು ಎಲ್ಲ ರಿಸರ್ಚನ್ನು ಮಾಡಿ ಹಾಕಬೇಕಾಗ್ತದೆ. ಅರ್ಥ ಆಯ್ತಾ?